ಆಲಿ ಶಿಕಾರಿ ಮಾಡುವವನಾಗಿದ್ದ. ಆಬು ನಗರದ ಕಾಡಿನಲ್ಲಿ ಶಿಕಾರಿ ಮಾಡಿದ್ರೆ ಕಾನೂನು ಬಾಹಿರವಾಗಿತ್ತು. ಆದ್ರೂ ಅವನು ಮಧ್ಯರಾತ್ರಿಯಲ್ಲಿ ಹೋಗಿ ದೊಡ್ಡ ಕಾಡಿನೊಳಗೆ ನುಗ್ಗಿ ಕಾಡು ಪ್ರಾಣಿಗಳನ್ನು ಶಿಕಾರಿ ಮಾಡ್ತಿದ್ದ. ಒಂದಿನ ರಾತ್ರಿ ಏನಾಯ್ತು ಅಂದ್ರೆ ಆಲಿ 12 ಗಂಟೆಯಲ್ಲಿ ಶಿಕಾರಿಗಾಗಿ ಕಾಡೆಲ್ಲ ಹುಡುಕಾಡ್ತಿದ್ದ. ಆಗ ಅವನಿಗೆ 2 ಕಣ್ಣುಗಳು ಹೊಳೆಯುವ ಹಾಗೆ ಕಾಣಿಸ್ತವೆ. ಮತ್ಯಾವುದೋ ಕಾಡು ಪ್ರಾಣಿ ಕೂಗಿದ ಹಾಗೆ ಶಬ್ದ ಆಯ್ತು. ಆಲಿಗೆ ಆಗ ಅರ್ಥವಾಯಿತು, ನನಗೆ ಜೀವ ಭಯ ಇದೆ ಎಂದು. ಆಗ ಅವನು ಜೋರಾಗಿ ಕಾಡಿನಿಂದ ಓಡೋಕ್ ಶುರು ಮಾಡ್ದ. ನನ್ಗನ್ಸುತ್ತೆ ಎಂದು ನನ್ನದೇ ಶಿಕಾರಿ ಆಗೋಕಿದೆ. ಈ ಪ್ರಾಣಿ ನನ್ಗೆ ತೋಳನಂತೆ ಕಾಣಿಸ್ತಾನೆ. ಈಗೇನ್ ಮಾಡ್ಲಿ? ಹೇಗೆ ನನ್ನ ಪ್ರಾಣ ರಕ್ಷಿಸಲಿ? ಆಲಿ ಓಡ್ತಾ ಇರ್ಬೇಕಾದ್ರೆ ಅವನಿಗೊಂದು ಬಂಡೆ ಕಾಣಿಸುತ್ತೆ. ಅದ್ರೊಳಗಿಂದ ಹೋಗೋದಕ್ಕೆ ತುಂಬಾ ಚಿಕ್ಕದಾದ ರಸ್ತೆ ಇತ್ತು. ಪ್ರಾಣ ಉಳಿಸೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ಇನ್ನೊಂದಿರ್ಲಿಕ್ಕಿಲ್ಲ. ಈ ಬಂಡೆ ಬಿರುಕಲ್ಲಿ ಅವಿತ್ಕೊಂಡು ನಾನು ಪ್ರಾಣ ಉಳಿಸ್ಕೊಳ್ತೇನೆ. ಹೀಗೆ ಯೋಚಿಸುತ್ತಾ ಆಲಿ ಆ ಬಂಡೆಯ ಚಿಕ್ಕ ದಾರಿಯಲ್ಲಿ ಒಳಗ್ ಹೋಗ್ತಾನೆ. ಒಳಗ್ ಹೋದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಇದೊಂದು ಗುಹೆ ಎಂದು. ಗುಹೆಯ ಒಳಗಿಂದ ಹೊರಗೆ ಬರ್ತಿದೆ. ಹಾಗೆ ಮಂತ್ರಘೋಷದ ಸದ್ದು ಕೂಡ ಹೊರಗೆ ಬರ್ತಾ ಇದೆ. ಒಳಗೆ ಹೋಗಿ ನೋಡ್ತೇನೆ ಏನು ವಿಷಯವೆಂದು. ಆಲಿ ನಿಧಾನವಾಗಿ ಗುಹೆಯ ಒಳಗೆಲ್ಲ ನೋಡ್ತಾನೆ. ಅಲ್ಲೋಗ್ ನೋಡಿದ್ರೆ ಹವನಕುಂಡದ ಎದುರಿನಲ್ಲಿ 2 ಅರ್ಧಮಾನವರು ಕೂತ್ಕೊಂಡಿದ್ರು. ಇವರ ಅರ್ಧ ಶರೀರ ಮನುಷ್ಯರು ಮತ್ತು ಅರ್ಧ ಶರೀರ ನಾಗರಾಜಂದಾಗಿತ್ತು. ಇವರಿಬ್ರು ಇಚ್ಛಾಧಾರಿ ನಾಗಿನಿ ಅಂತಿದ್ದಾರೆ. ಅಷ್ಟೇ ಅಲ್ಲ, ಇವ್ರು ಯಜ್ಞಕುಂಡದ ಬಳಿಯಲ್ಲಿ ಹೊಳೆಯುತ್ತಿರೋ ವಸ್ತು ಪ್ರಸಿದ್ಧ ನಾಗಮಣಿಯಾಗಿದೆ. ನನ್ಗೆ ನಂಬೋಕೆ ಆಗ್ತಾ ಇಲ್ಲ. ಇಚ್ಛಾಧಾರಿ ನಾಗ ಹಾಗೂ ನಾಗಿನಿಯ ಬಗ್ಗೆ ಎಷ್ಟೆಲ್ಲಾ ವಿಷಯ ಕತೆ ಕೇಳಿದ್ದೇನೋ ಅವುಗಳಿಂದು ನನ್ ಕಣ್ಮುಂದೆ ನಿಂತಿವೆ. ಆಲಿ ಅಲ್ಲೇ ಕುತ್ಕೊಂಡು ನಾಗಿಣಿ ಮತ್ತು ನಾಗರಾಜರ ವಿಶೇಷ ಪೂಜೆಯನ್ನು ನೋಡ್ತಾ ಇರ್ತಾರೆ. ಪೂಜೆ ಮುಗಿದ ಮೇಲೆ ನಾಗಿಣಿ ಆ ನಾಗಮಣಿಯನ್ನು ತನ್ನ ತಲೆಗೆ ಶೃಂಗರಿಸ್ಕೊಳ್ತಾಳೆ. ಆಮೇಲೆ ಇವರಿಬ್ರು ಕುಣಿಯೋಕೆ ಶುರು ಮಾಡ್ತಾರೆ. ಕೊನೆಗೆ ನಾಗಮಣಿಯನ್ನು ಅವರು ಒಂದು ದೊಡ್ಡ ಕಲ್ಲಿನ ಹಿಂದೆ ಕದ್ದಿಡ್ತಾರೆ. ಸ್ವಾಮಿ, ಈಗ ಈ ನಾಗಮಣಿಯನ್ನು ಕಾಪಾಡೋದು ನನ್ನ ಕರ್ತವ್ಯ. ನೀವ್ ಹೋಗಿ ವಿಶ್ರಾಂತಿ ತಗೊಳ್ಳಿ. ಈ ಗುಹೆ ಹೊರಗಿನಿಂದ ತುಂಬಾ ಸುರಕ್ಷಿತವಾಗಿದೆ ನಾಗಿನಿ. ಕಳೆದ 100 ವರ್ಷಗಳಲ್ಲಿ ಈ ಗುಹೆಯೊಳಗೆ ಯಾರೂ ಪ್ರವೇಶಿಸಿಲ್ಲ. ನೀನು ಹೋಗಿ ವಿಶ್ರಾಂತಿ ತೆಗೆದುಕೋ. ಇಷ್ಟು ರಾತ್ರಿಲಿ ಯಾರೂ ಬರೋದಿಲ್ಲ. ನಾಗರಾಜನ ಮಾತನ್ನು ಕೇಳಿ ನಾಗಿಣಿ ಅಲ್ಲಿಂದ ಹೊರಟೋಗ್ತಾರೆ. ಯಾ ಅಲ್ಲ, ಇದಂತೂ ನೀನು ನನ್ ಮೇಲೆ ತುಂಬಾ ಖುಷಿಯಾದಂತಿದೆ. ನನ್ಗನ್ಸುತ್ತೆ 100 ವರ್ಷಗಳಿಂದ ಈ ನಾಗಮಣಿ ನನ್ನ ನಿರೀಕ್ಷೆಯಲ್ಲಿ ಇತ್ತು. ಆಲಿ ನನ್ನ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ಕೊಂಡು ಆ ದೊಡ್ಡ ಕಲ್ಲಿನ ಬಳಿಗೆ ಹೋಗ್ತಾರೆ. ಮತ್ತೆ ನಾಗಮಣಿಯನ್ನು ತಗೋತಾನೆ. ತಗೊಂಡು ಈ ಕಡೆ ತಿರ್ಗೋಷ್ಟ್ರಲ್ಲಿ ನಾಗಿಣಿ ಅಲ್ಲೇ ನಿಂತ್ಕೊಂಡಿರ್ತಾಳೆ. ತೊಲಗು ನನ್ನ ಮಾರ್ಗದಿಂದ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಈ ನಾಗಮಣಿಯನ್ನು ರಕ್ಷಿಸ್ತೀನಿ. ಈಗಲೂ ಸಮಯ ಇದೆ. ನಾಗಮಣಿಯನ್ನು ಇಟ್ಟು ಹೋಗೋ ಇಲ್ಲಿಂದ. ಈ ನಾಗಮಣಿ ಬಿಟ್ಟು ನಾನಿಲ್ಲಿಂದ ಹೋಗೋದಿಲ್ಲ. ಅಲಿಯ ಮಾತನ್ನು ಕೇಳಿ ನಾಗಿಣಿ ತನ್ನ ಹೆಡೆಯಿಂದ ಅಲಿಯ ಮೇಲೆ ಪ್ರಹಾರ ಮಾಡ್ತಾಳೆ. ನಾಗಿಣಿ ಅಲಿಯನ್ನು ಹೊಸ್ಕಾಕೋ ಅಷ್ಟರಲ್ಲಿ ಅಲಿ ಚಾಕು ತಗೊಂಡು ನಾಗಿಣಿಯನ್ನು 2 ತುಕ್ಡ ಮಾಡ್ಬಿಡ್ತಾನೆ. ನಾಗಮಣಿ ನಿನ್ನನ್ನು ಸರ್ವನಾಶ ಮಾಡ್ಬಿಡುತ್ತೆ, ಮರಿಬೇಡ. ನನ್ನ ನಾಗರಾಜ ನಿನ್ನನ್ನು ಜಗತ್ತಲ್ಲಿ ಎಲ್ಲಿದ್ರೂ ಹುಡುಕ್ತಾನೆ. ನನ್ನ ಮೃತ್ಯುವಿನ ಸೇಡ್ ತೀರಿಸ್ಕೋತಾನೆ. ನಾಗಮಣಿಯನ್ನು ತಗೊಂಡು ಅಲಿ ಗುಹೆಯಿಂದ ಹೊರಟೋಗ್ತಾನೆ. ಇಲ್ಲಿ ಎಷ್ಟೊತ್ತಾದ್ರೂ ನಾಗಿಣಿ ವಾಪಸ್ ಬರ್ದೇ ಇದ್ದಾಗ ನಾಗರಾಜನಿಗೆ ಅವಳ ಚಿಂತೆ ಆಗುತ್ತೆ. ನಾಗಿಣಿ ಇಷ್ಟೊತ್ತಾದ್ರೂ ಹಿಂತಿರುಗ್ಲಿಲ್ಲ. ಹೋಗಿ ನೋಡ್ತೇನೆ ಏನಾಯ್ತೆಂದು. ನಾಗರಾಜ ಒಳಗಡೆ ಬಂದ್ ನೋಡಿದ್ರೆ ನಾಗಿಣಿಯ ನಾಗಮಣಿ ಕಳ್ತನವಾಗಿರುತ್ತೆ. ಮತ್ತೆ ನಾಗಿಣಿ ಅಲ್ಲಿ ಮೃತ್ಯು ಆಗಿರೋದನ್ನ ಕಾಣ್ತಾನೆ. ಬ್ರಿಕ್ಷಾ, ಇದೇನಾಯ್ತು? ನಾನ್ ಪ್ರತಿಜ್ಞೆ ಮಾಡ್ತೇನೆ, ನನ್ ಬ್ರಿಕ್ಷಾಳನ್ನು ನನ್ನಿಂದ ಯಾರು ಬೇರ್ಪಡಿಸಿದ್ರು ಅವನನ್ನ ಜೀವಂತ ಉಳಿಸೋದಿಲ್ಲ. ಈ ನಾಗಮಣಿಯನ್ನು ನನಗ್ ಸಿಕ್ತು. ಆದ್ರೆ ಈ ನಾಗಮಣಿಯನ್ನ ಮಾರೋದ್ ಹೇಗೆ? ಇದರಿಂದ ನಾನು ಶ್ರೀಮಂತನಾಗೋದ್ ಹೇಗೆ? ತುಂಬಾ ಸಮಯ ಯೋಚಿಸಿದ್ಮೇಲೆ ಆಲಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಈ ನಾಗಮಣಿಯನ್ನು ನಗರದ ಮಹಾರಾಜರಿಗೆ ಕೊಡ್ಬೇಕೆಂದು. ಆಬು ನಗರದ ಮಹಾರಾಜರ ಮೇಲೆ ನಂಬಿಕೆ ಇತ್ತು ಆಲಿಗೆ. ಮಹಾರಾಜರು ಇದರಿಂದ ಖುಷಿಯಾಗಿ ನನಗೊಂದು ಖಂಡಿತ ನೌಕರಿ ಕೊಡ್ತಾರೆ ಅಂತ. ಅಲಿ ವೇಷ ಬದಲಾಯಿಸಿಕೊಂಡು ಮಹಾರಾಜರ ಬಳಿ ಬರ್ತಾನೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ನಾನೊಬ್ಬ ಮಸಾಲೆ ವ್ಯಾಪಾರಿ. ನಾನೀಗಷ್ಟೇ ಅರಬ್ ದೇಶದಿಂದ ಹಿಂತಿರುಗಿದ್ದೇನೆ. ಅರಬ್ ದೇಶದಿಂದ ನಾನು ನಿಮ್ಗಾಗಿ ಅತ್ಯಮೂಲ್ಯ ವಜ್ರ ಕಾಣಿಕೆಯಾಗಿ ತಂದಿದ್ದೇನೆ. ಅಪ್ಪು ನಗರದಲ್ಲಿ ನಿಮ್ಗೆ ಸ್ವಾಗತ ಮಹನೀಯರೇ. ನಿಮ್ ಹೆಸರೇನು? ಮಹಾರಾಜ್ರೆ, ನನ್ನ ಹೆಸರು ಧರ್ಮೇಂದ್ರ ಸಿಂಗ್. ಮಹಾರಾಜ್ರೆ, ನಾನು ನಿಮ್ ರಾಜ್ಯದ ನಿವಾಸಿ. ಆದ್ರೆ ಹಲವು ವರ್ಷಗಳ ಹಿಂದೆ ನಾನು ವ್ಯಾಪಾರಕ್ಕಾಗಿ ಅರಬ್ ದೇಶಕ್ಕೆ ಹೋಗಿದ್ದೆ. ಹಲವು ವರ್ಷ ಅರಬ್ ದೇಶದಲ್ಲಿ ತಿರುಗಾಡಿದ ಬಳಿಕ ಈ ನನ್ನ ಸ್ವದೇಶಕ್ಕೆ ಮರಳಿ ಬಂದಿದ್ದೇನೆ. ಕೆಲಸ ಹುಡುಕ್ತಾ ಇದ್ದೇನೆ. ನಿಮ್ಮನ್ನು ಭೇಟಿಯಾಗಿ ನಮ್ಗೆ ತುಂಬಾ ಖುಷಿ ಆಯ್ತು ಧರ್ಮೇಂದ್ರ ಅವರೇ. ತೋರಿಸಿ, ನಮ್ಗಾಗಿ ಅರಬ್ ದೇಶದಿಂದ ತಂದ ಕಾಣಿಕೆ ಏನು? ಮಹಾರಾಜ್ರೆ, ನಾನು ಅರಬ್ ದೇಶದ ಮರುಭೂಮಿಯಲ್ಲಿ ಸಿಗುವ ಈ ಅತ್ಯಮೂಲ್ಯ ವಜ್ರ ನಿಮ್ಗಾಗಿ ತಂದಿದ್ದೇನೆ.
ಈ ವಜ್ರ ಆ ದೇಶದಲ್ಲಿ ತುಂಬಾ ದುಬಾರಿ ಬೆಲೆ. ನನ್ನ ಇಚ್ಛೆ ನೀವು ಈ ವಜ್ರವನ್ನು ನಿಮ್ ಮುಕುಟದಲ್ಲಿ ಧರಿಸಬೇಕೆಂದು, ಅದರಿಂದ ನಿಮ್ ಕೀರ್ತಿ ಇನ್ನೂ ಹೆಚ್ಚಾಗ್ಬೇಕೆಂದು. ಧರ್ಮೇಂದ್ರ ಅವರೇ, ನೀವು ರಾಜ ದರ್ಬಾರ್ನ ನಿಜವಾದ ಹಿತೈಷಿ. ಅರಬ್ ದೇಶದಿಂದ ನೀವು ನಮ್ಗಾಗಿ ಈ ಅತ್ಯಮೂಲ್ಯ ಕಾಣಿಕೆ ತಂದಿದ್ದೀರಿ. ಅದಕ್ಕಾಗಿ ನಾವು ನಿಮ್ಗೆ ತುಂಬಾ ಆಭಾರಿಯಾಗಿದ್ದೇವೆ. ಹೇಳಿ ನೀವು, ನಾವು ನಿಮ್ಗಾಗಿ ಏನ್ ಮಾಡ್ಬೋದು? ಮಹಾರಾಜ್ರೆ, ಸಾಧ್ಯವಾದ್ರೆ ನನ್ನಂತ ಬಡಪಾಯಿಗೆ ನಿಮ್ ದರ್ಬಾರ್ನಲ್ಲಿ ಏನಾದ್ರೂ ಕೆಲಸ ಕೊಡಿಸಿ. ಈ ದೂರದ ಊರಿನ ಪ್ರಯಾಣದಿಂದ ನಾನು ಸೋತ್ ಹೋಗಿದ್ದೇನೆ. ಇನ್ನು ನಾನು ನನ್ನ ರಾಜ್ಯದಲ್ಲಿ ಇದ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ ಬಯಸ್ತೇನೆ. ನಿಮ್ಗೆ ನಮ್ಮ ರಾಜ ದರ್ಬಾರ್ನಲ್ಲಿ ಕೆಲಸ ಕೊಡಲು ತುಂಬಾ ಖುಷಿ ಆಗ್ತಿದೆ. ನೀವು ಮಂತ್ರಿಯವರನ್ನು ಭೇಟಿಯಾಗಿ ನಮ್ಮ ರಾಜಕೋಶದ ಜವಾಬ್ದಾರಿ ನಿಭಾಯಿಸಿ. ನಾನಂತೂ ಸಣ್ಣ ಪುಟ್ಟ ಕೆಲಸ ಕೇಳಿದ್ದೆ, ಆದ್ರೆ ಮಹಾರಾಜರು ತಮ್ಮ ರಾಜಕೋಶವನ್ನೇ ನನಗೆ ಒಪ್ಪಿಸಿದ್ರು. ಇನ್ನು ಸ್ವಲ್ಪ ದಿನದಲ್ಲೇ ನಾನು ಮಹಾರಾಜರ ರಾಜಕೋಶ ಖಾಲಿ ಮಾಡಿ ಇಲ್ಲಿಂದ ಪರಾರಿಯಾಗ್ತೇನೆ. ಅಲಿ ಧರ್ಮೇಂದ್ರನ ಕೆಳಗೆ ರಾಜ ದರ್ಬಾರದಲ್ಲಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಾನೆ. ಮತ್ತೆ ಶಾಹಿ ಸದಸ್ಯನಾಗಿ ಐಷಾರಾಮಿ ಜೀವನ ನಡೆಸ್ತಾನೆ. ಇಲ್ ನೋಡಿದ್ರೆ ನಾಗರಾಜ ನಾಗಿಣಿಯನ್ನು ಕಳ್ಕೊಂಡು ನಾಗಮಣಿಯನ್ನು ಹುಡುಕುತ್ತಾ ಅಲಿಯನ್ನು ಹುಡುಕುತ್ತಾ ನಗರಕ್ಕೆ ಬರುತ್ತಾನೆ. ನನ್ಗೆ ನನ್ನ ನಾಗಮಣಿಯ ಸುವಾಸನೆ ಬರ್ತಿದೆ. ಖಂಡಿತ ನನ್ನ ನಾಗಮಣಿ ರಾಜಮಹಲ್ನ ಬಳಿಯಲ್ಲೇ ಇದೆ. ನಾಗರಾಜ ತನ್ನ ವೇಷ ಬದಲಾಯಿಸಿಕೊಂಡು ಒಬ್ಬ ಪುರುಷನ ಹಾಗಾಗ್ತಾನೆ. ಮತ್ತೆ ಸೇನಾಪತಿಯ ಬಳಿಗೆ ಬರ್ತಾನೆ. ಮಹಾರಾಜ್ರೆ, ನನ್ಗೆ ಕೆಲಸದ ಅಗತ್ಯವಿದೆ. ಏನಾದ್ರೂ ಕೆಲಸವಿದ್ರೆ ಈ ಬಡಪಾಯಿಗೆ ಸಹಾಯವಾಗ್ಬೋದು. ಹಾ ಮಹಾರಾಜರಿಗೆ ಸೇವಕನ ತುಂಬಾ ಅಗತ್ಯವಿದೆ. ಹೇಳು, ಮಾಡ್ತೀಯೇನು? ಯಾಕಿಲ್ಲ ಮಹಾರಾಜ್ರೆ, ಖಂಡಿತ ಮಾಡ್ತೇನೆ. ನೀವು ನನ್ಗೆ ಕೆಲಸ ಕೊಡಿಸಿದ್ರೆ ಸಾಕು. ನಾಗರಾಜ ಬಡವನ ಹಾಗೆ ವೇಷ ಹಾಕೊಂಡು ಮಾರನೇ ದಿನದಿಂದಲೇ ಮಹಾರಾಜನ ಸೇವಕನಾಗಿ ಕೆಲಸ ಮಾಡ್ತಾನೆ. ನಾಗಮಣಿಯ ಸುವಾಸನೆ ನನ್ನನ್ನು ತನ್ನತ್ತ ಎಳೆಯುತ್ತಿದೆ. ಆ ನಾಗಮಣಿ ಖಂಡಿತ ಈ ಮಹಲ್ನಲ್ಲಿ ಎಲ್ಲೋ ಇದೆ. ಆದಷ್ಟು ಬೇಗ ನಾನು ಅದನ್ನು ಹುಡುಕಲೇಬೇಕು. ಮುಂದಿನ ದಿನ ರಾಜ ದರ್ಬಾರವಿರುತ್ತೆ. ಇಲ್ಲಿ ಮಹಾರಾಜ ತನ್ನ ಕಿರೀಟವನ್ನು ಹಾಕೊಂಡು ಸಿಂಹಾಸನದ ಮೇಲೆ ಕೂತಿರ್ತಾರೆ. ಈ ಮಹಾರಾಜರ ಮುಕುಟದಲ್ಲಿರುವ ಮಣಿ, ಇದು ನನ್ನ ನಾಗಮಣಿ. ಅಂದ್ರೆ ಮಹಾರಾಜರ ಆದೇಶದಂತೆ ಆ ವ್ಯಕ್ತಿ ನನ್ನ ವೃಕ್ಷ ನಾಗಕನ್ಯೆಯನ್ನು ಕೊಂದು ಈ ನಾಗಮಣಿಯನ್ನು ಅಪಹರಿಸಿದ್ದಾನೋ? ತನ್ನ ನಾಗಮಣಿಯನ್ನು ನೋಡಿ ನಾಗರಾಜನಿಗೆ ರಕ್ತ ಕುದಿಯುತ್ತೆ. ನನ್ಗನಿಸಿತ್ತು ಅಪ್ಪು ನಗರದ ರಾಜ ತುಂಬಾ ದಯಾಳುವೆಂದು. ಆದ್ರೆ ಈಗ ನಿಜ ತಿಳಿಯಿತು, ಇವನೊಬ್ಬ ಕಳ್ಳ ಹಾಗೂ ಕೊಲೆಗಾರನೆಂದು. ಇವನ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದೇ ದಿನ ರಾತ್ರಿ ಪುರುಷ ನಾಗರಾಜನಾಗಿ ಬಾಗಿಲಿನ ಕೆಳಗಿಂದ ಮಹಾರಾಜನ ರೂಮಿಗೆ ಬರ್ತಾರೆ. ಮತ್ತೆ ಮನುಷ್ಯನ ರೂಪಕ್ಕೆ ಬಂದು ಮೊದಲು ಆ ನಾಗಮಣಿಯನ್ನು ತನ್ನ ಕೈಯಲ್ಲಿ ಹಿಡ್ಕೋತಾನೆ. ನಾಗಮಣಿಯನ್ನು ತಗೊಂಡು ಈ ಕಡೆ ತಿರುಗಿದ ಕೂಡ್ಲೆ ಮಹಾರಾಜರ ಕಣ್ಣು ತೆರೆಯುತ್ತೆ. ನಿನ್ಗೆಷ್ಟು ಧೈರ್ಯ ನನ್ ಮುಕುಟದಿಂದ ಈ ವಜ್ರವನ್ನ ಕಳ್ತನ ಮಾಡೋಕೆ? ಯಾರು ನೀನು? ಇದು ನನ್ನದೇ ನಾಗಮಣಿ. ಕಳ್ಳತನ ನೀನು ಮಾಡಿದ್ದು. ಇದ್ರ ಶಿಕ್ಷೆ ನಿನ್ಗೆ ಖಂಡಿತ ಸಿಗುತ್ತೆ. ಏನ್ ಹೇಳ್ತಾ ಇದ್ದೀಯ ನೀನು? ನಿನ್ಗೆಷ್ಟು ಧೈರ್ಯ ನನ್ನನ್ನೇ ಕಳ್ಳ ಅನ್ನೋಕೆ? ಇದೇನು ನಾಗಮಣಿಯಲ್ಲ, ಇದು ಅರಬ್ ದೇಶದಿಂದ ತಂದ ಅತ್ಯಮೂಲ್ಯ ವಜ್ರ. ಮಹಾರಾಜರ ಮಾತನ್ನು ಕೇಳಿ ನಾಗರಾಜನಿಗೆ ಕೋಪ ಬರುತ್ತೆ. ಮತ್ತೆ ಅವನು ನಾಗಸ್ವರೂಪಕ್ಕೆ ಬರ್ತಾನೆ. ನನ್ನ ನಾಗಮಣಿಯನ್ನ ಕಳ್ಳತನ ಮಾಡೋ ನಿನ್ನ ಜೀವನದ ಕೊನೆಯ ದಿನವಾಗುತ್ತೆ ಇಂದು. ನಾಗರಾಜ ಹೆಡೆ ಎತ್ತಿ ಮಹಾರಾಜರನ್ನು ಸಾಯಿಸೋದಕ್ಕೆ ಮುಂದೆ ಬರ್ತಾರೆ. ನೋಡು, ನಾನ್ ನಿನ್ನಿಂದ ನನ್ನ ಪ್ರಾಣ ಭಿಕ್ಷೆ ಕೇಳ್ತಾ ಇಲ್ಲ. ಆದ್ರೆ ನನ್ ಪ್ರಕಾರ ಅಪರಾಧಿಗೆ ಶಿಕ್ಷೆ ಆಗ್ಬೇಕು. ನನ್ಗೆ ಸ್ವಲ್ಪ ಸಮಯಾವಕಾಶ ಬೇಕು. ಕೊನೆಯ ಬಾರಿ ನಿನ್ ದೇವರನ್ನ ಪ್ರಾರ್ಥಿಸು. ಇನ್ನಾದ್ರೂ ಸುಳ್ಳು ಹೇಳೋದನ್ನ ನಿಲ್ಲಿಸು. ಈ ನಾಗಮಣಿ ನನ್ಗೆ ಆ ದುಷ್ಟ ವ್ಯಾಪಾರಿ ಕಾಣಿಕೆಯಾಗಿ ನೀಡಿದ್ದ. ಖಂಡಿತ ಅವನೇ ನಿಮ್ಮ ಅಪರಾಧಿ. ನೀವು ನಿಮ್ಮ ನಾಗಮಣಿ ತಗೊಳ್ರಿ. ಆದ್ರೆ ನಿಜಾಂಶ ತಿಳಿದುಕೊಳ್ಳಲು ನಾಳೆ ಮುಂಜಾನೆವರೆಗೆ ತಡೆದುಕೊಳ್ಳಿ. ನಾಗರಾಜನಿಗೆ ಮಹಾರಾಜರ ಮಾತಲ್ಲಿ ನಂಬಿಕೆ ಬರುತ್ತೆ. ಮಹಾರಾಜರಿಗೆ 1 ದಿನದ ಸಮಯ ಕೊಡ್ತಾರೆ. ಮುಂದಿನ ದಿನ, ಮಹೇಂದ್ರರವ್ರೆ, ನೀವು ಈ ವಜ್ರ ನನ್ಗಾಗಿ ಅರಬ್ ದೇಶದಿಂದ ತಂದಿದ್ದೀರೆಂದು ಹೇಳಿದ್ರಿ. ಈ ವಿಷಯ ನಿಜವೇನು? ಅಲ್ಲನ ಮೇಲೆ ಆಣೆ ಮಹಾರಾಜರೇ, ನಾನು 100ಕ್ಕೆ 100 ಸತ್ಯ ಹೇಳ್ತಿದ್ದೇನೆ ಮಹಾರಾಜರೇ. ಏನ್ ಹೇಳಿದೆ ನೀನು? ನೀನೊಬ್ಬ ಹಿಂದೂ ಅಲ್ವಾ? ಮಹೇಂದರ್ ಸಿಂಗ್ ನಿನ್ ಹೆಸರಲ್ವಾ? ಅಂದ್ಮೇಲೆ ನೀನು ಅಲ್ಲಾನ ಮೇಲೆ ಯಾಕೆ ಆಣೆ ಮಾಡಿದೆ? ಸೈನಿಕರೇ, ಇವನನ್ನು ಬಂಧಿಸಿ. ನಿಜ ಹೇಳುವ ತನಕ ಇವನಿಗೆ ಚಡಿಯೇಟು ಹಾಕ್ತಾ ಇರಿ. ಸೈನಿಕರು ಬಂದು ಅಲಿಯನ್ನು ಹಿಡ್ಕೋತಾರೆ. ಮತ್ತೆ ಚಾಟಿ ತಗೊಂಡು ಹೊಡೆಯೋಕ್ ಶುರು ಮಾಡ್ತಾರೆ. ಅದೇ ಕ್ಷಣದಲ್ಲಿ, ನಾನೆಲ್ಲ ನಿಜ ಹೇಳ್ತೇನೆ ಮಹಾರಾಜರೇ. ಇಲ್ಲಿ ನೋಡಿ, ನನ್ ಗಡ್ಡ ಮೀಸಿ ಎಲ್ಲ ನಕಲಿ. ನಾನು ಮಹೇಂದ್ರ ಸಿಂಗ್ ಅಲ್ಲ, ನಾನು ಅಲಿ. ಇದರ ನಂತರ ಅಲಿ ಮಹಾರಾಜರಿಗೆ ತನ್ನ ಕಥೆಯನ್ನು ಹೇಳುತ್ತಾನೆ. ನಂತರ ನಾಗರಾಜ ಎಲ್ಲಾ ವಿಷಯವನ್ನು ತಿಳ್ಕೊಂಡ ಮೇಲೆ ತನ್ನ ನಾಗಸ್ವರೂಪಕ್ಕೆ ಬರ್ತಾನೆ. ಅತಿ ಉತ್ತಮ, ನೀನೆಲ್ಲಾ ಸತ್ಯವನ್ನು ಬಹಿರಂಗಪಡಿಸಿದೆ. ಇನ್ನು ನಾನು ನಿನ್ನನ್ನು ಕೊಂದು ನನ್ನ ಪ್ರತೀಕಾರ ತೀರಿಸಿಕೊಳ್ತೇನೆ. ಇಷ್ಟು ಹೇಳಿ ನಾಗರಾಜ ಅಲಿಯ ಮೇಲೆ ಬಿದ್ಬಿಡುತ್ತೆ. ಅಲಿಯ ಶರೀರಕ್ಕೆ ವಿಷ ಸೇರ್ಕೊಳ್ಳುತ್ತೆ. ಅದೇ ಕ್ಷಣದಲ್ಲಿ ಅವನ ಮೃತ್ಯು ಆಗುತ್ತೆ. ನಾಗರಾಜ ಕೂಡ ನಾಗಮಣಿಯನ್ನು ತಗೊಂಡು ತನ್ನ ಕಾಡಿನ ಕಡೆಗೆ ಬರ್ತಾರೆ. ಈ ರೀತಿ ದುರಾಸೆ ಪಟ್ಟಿದ್ರಿಂದ ಅಲಿ ತನ್ನ ಜೀವವನ್ನೇ ಕಳ್ಕೋಬೇಕಾಯಿತು.